ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಪತ್ರಿಕಾ ಪ್ರಕಟಣೆ ಕೃಪೆಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಸಾರಥ್ಯದ ಶಿವಮೊಗ್ಗ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಹೆಬ್ಬಾರವರ ನೇತೃತ್ವದಲ್ಲಿ ಸಿಂಗನಮನೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಹಾಗೂ ಕೆಲವು ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿ ಮಾಡಿರುವ ಹಲವು ಅಕ್ರಮಗಳನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಭಾರತ್ ಮಾತಾ ಕಿ ಜೈ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಜೈ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಜೈ. ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ. ಸರ್, ಈ ದಿನ ದೂರ ಅರ್ಜಿ ಎಲ್ಲ ತಗೊಂಡಿದ್ದೀವಿ ಸರ್. ತಕ್ಷಣ ಸಹಾಯಕ ತಂದು ತಕ್ಷಣ ಸರ್ಕಾರ ಮಾರ್ಗಸೂಚಿ ತಕ್ಷಣ ರದ್ದು ಕ್ರಮವಹಿಸ್ತೀವಿ ಸರ್. ಇಲ್ಲಿವರೆಗೂ ನೀವು ಇಲ್ಲಿ ಒಂದು ಸತಿನ ವಿಸಿಟಿಂಗ್ ಮಾಡಿದ್ದೀರಿ ಸರ್? ಸರ್, ಅದು ನಮ್ಮ ಮೇಲೆ ಅಧಿಕಾರಿಗಳೆಲ್ಲ ಬಂದಿದ್ದಾರೆ. ಈ ವಿಚಾರದಲ್ಲಿ ಇವಾಗ ಈ ದೂರು ಬಂದಿರೋದ್ರಿಂದ ಸಾಹೇಬ್ರ ಗಮನ ತಂದು ತಕ್ಷಣ ರದ್ದು ಕ್ರಮವಹಿಸ್ತೀವಿ. ದೂರ ಬಂದಿರೋದ್ರಿಂದ ಬಂದಿದ್ದೀರಾ, ಇಲ್ಲಾಂದ್ರೆ ಬರ್ತಾ ಇರಲಿಲ್ಲ ಈಗ ನೀವು? ದೂರು ಬಂದಿರೋದ್ರಲ್ಲಿ ಇವಾಗ ವಿಷಯ ಅವ್ರು ಬಂದು ಸ್ಟ್ರೈಕ್ ಅಂತ ಪದ ಹೇಳಿದ್ರಲ್ಲ ಸರ್, ಹಂಗಾಗಿ ಸರ್ ಇಷ್ಟು ದಿನ ನಿಮ್ಗೆ ಯಾವುದೇ ರೀತಿ ಗಮನ ಬಂದಿಲ್ವ ಇಲ್ಲಿ ಹಗರಣಗಳು ನಡೀತಾ ಇರೋದು? ಈಗ ಇವರು ಈಶ್ವರ್ ಅವರು ಲೆಟರ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು, ಈ ಹಿಂದೆನೇ ಕೊಟ್ಟಿದ್ದಾರೆ ಅಂತ. ಅದ್ರ ಬಗ್ಗೆ ಏನಾದ್ರು ತನಿಖೆಗಳು ನಡೆದಿದೆಯಾ? ಅದ್ರ ಬಗ್ಗೆ ಕ್ರಮ ಅವರಿಗೆ ಗ್ರಾಮ ಪಂಚಾಯತಿಗೆ ಹಾಕಿದ್ವಿ ಸರ್. ವರದಿ ಕೊಡಿ ಅಂತ ಅವ್ರಿಗೆ ಹಾಕಿದ್ವಿ. ಗ್ರಾಮ ಸಭೆಗೆ ಯಾಕೆ ಬಂದಿಲ್ಲ ಸರ್? ನಿಮಗೆ ಮಾಹಿತಿ ಇಲ್ಲ? ಗ್ರಾಮ ಸಭೆ ವಿಷಯ ಎಲ್ಲರಿಗೂ ಹಾಕಿದ ಅಧಿಕಾರಿ ಇವತ್ತು ಯುವ ಸಾಹೇಬ್ರನ್ನೇ ಕಳಿಸ್ಬೋದಿತ್ತು, ನೀವು ಯಾಕೆ ಬಂದಿದ್ದೀರಿ ಈ ಕಡೆ? ಯಾಕೆಂದರೆ ಇವತ್ತು ಒಂದು ಸ್ಟ್ರೈಕ್ ನಡೀತಿದೆ ಅನ್ನೋ ಕಾರಣಕ್ಕೆ ಬಂದಿದ್ದೀರ. ಅದರ್ವೈಸ್ ನೀವು ಕಚೇರಿಯಲ್ಲಿ ವಿಸಿ ನಡೀತಾ ಇತ್ತು, ಮೇಲಧಿಕಾರಿ ವಿಸಿ ನಡೀತಿತ್ತು, ಅದರಿಂದ ನಾವು ಆಯಿತು ಸರ್. ಈಗ ನೀವು ಕಳಿಸ್ಕೊಳ್ಳೋಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಈ ಸಭೆ ಇನ್ನೂ ಮುಗ್ದಿಲ್ಲ, ಇನ್ನೂ ನಮ್ಮ ಸಮಸ್ಯೆಗಳಿದ್ದಾವೆ. ಪಂಚಾಯಿತಿಯಲ್ಲಿ ಹೊಲ್ಸ್ನ ಆಗ್ತಿದೆ, ಅದಕ್ಕೆ ನೀವೇನು ಉತ್ತರ ಕೊಡ್ತೀರಾ? ಯುವ ಸಾಹೇಬರು ಯಾವಾಗ ಬರ್ತಾರೆ ಇಲ್ಲಿ? ಯಾವಾಗ ನಮಗೆಲ್ಲ ಇಂಟಿಮೇಷನ್? ಇನ್ನೊಂದು ಗ್ರಾಮ ಸಭೆ ನಡಿಬೇಕು, ಇನ್ನೊಂದು 15 ದಿನದಲ್ಲಿ ನೀವು ಇದ್ರ ಬಗ್ಗೆ ಸಾಹೇಬ್ರ ಗಮನ ತರ್ತೀನಿ ನಾನು ಆ ವಿಷಯದಲ್ಲಿ. ಕೊಟ್ಟರೆ ಅರ್ಜಿ ಬಗ್ಗೆ ತಕ್ಷಣ ಸಾಹೇಬ್ರ ಗಮನ ತಂದು ಅಗತ್ಯ ಕ್ರಮ ನೀವು ಅದನ್ನು ದಯವಿಟ್ಟು ಇಂಟಿಮೇಷನ್ ಮಾಡಬೇಕು ಸರ್. ಗ್ರಾಮ ಸಭೆ ಇನ್ನು 15 ದಿನದಿಂದ ನಡೀಬೇಕು. ನಮ್ಮ ತುಂಬ ಇದ್ದಾವೆ ಕ್ವಶನ್ಸ್, ನಾವು ಡೈರೆಕ್ಟ್ ಸಾಹೇಬ್ರನ್ನೇ ಮೀಟ್ ಮಾಡಬೇಕು. ಇಲ್ಲ ಅದರ್ವೈಸ್ ಇನ್ನೊಂದು ಆಪ್ಷನ್ ಕೊಡ್ತೀವಿ ಅಂದರೆ ಇನ್ನೊಂದು ಸರಿ ಪ್ರತಿಭಟನೆಗೆ ನಾವು ಮತ್ತೆ ಅವಕಾಶ ಮಾಡ್ತೀವಿ. ಬಂದಿರೋ ವಿಚಾರದಲ್ಲಿ ತಕ್ಷಣ ಅವತ್ತು ಅರ್ಜಿ ಎಲ್ಲ ತಗೊಂಡಿದ್ದೀವಿ. ತಕ್ಷಣ ಅವತ್ತು ಬಗ್ಗೆ ಅಗತ್ಯ ಕ್ರಮ. ಸಿಂಗನಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಹಾಗೂ ಖಾಸಗಿ ಕಚೇರಿಗಳು, ಅಂಗಡಿ ಮುಂಗಟ್ಟುಗಳಲ್ಲಿ ಅಳವಡಿಸಿರುವ ನಾಮಫಲಕಗಳನ್ನು ಸರ್ಕಾರದ ಆದೇಶದಂತೆ 60% ಕನ್ನಡ, 40% ಇಂಗ್ಲಿಷ್ ಮಾತ್ರ ಇರುವಂತೆ ಸಂಬಂಧಪಟ್ಟವರಿಗೆ ಆದೇಶ ನೀಡಬೇಕು. ಇಲ್ಲವಾದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇಂಗ್ಲಿಷ್ ನಾಮಫಲಕಗಳನ್ನು ಕಡ್ಡಾಯವಾಗಿ ತೆರವುಗೊಳಿಸಿ ಮುಂದಾಗಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ರು. ಇಡೀ ಯಜ್ಞಗಳು ಒಳಗಡೆ ಬರುತ್ತೆ ಅಂತ ತಂದಿಟ್ಟಿದ್ದಾರೆ. 25,000 ರೂಪಾಯಿ ಬ್ಯಾಂಕ್ ಕೊಟ್ಟಿದ್ದಾರೆ. ಹೊರಗಡೆ ಒಂದು 6 ಇಂದ 8 ಇಂಚು ಪ್ಲಾಸ್ಟಿಕ್ ಮಾಡಿದ್ದಾರೆ, ಹೊರಗಡೆ 1 ರೀತಿ ಕಾಂಕ್ರೀಟ್ ಹಾಕಿದೆ. ಇದಕ್ಕೆ 25,000 ರೂಪಾಯಿ ಬಿಲ್ ಆಗಿದೆ. ಇಡೀ ಯಜ್ಞಗಳು ಬರ್ತಿದೆ. ಸ್ಟೋರ್ ರೂಮ್ ನೋಡಿದ್ರೆ 4x4 ಅದ್ರೊಳಗೆ ಇದಕ್ಕೆ ಜಾಗನೇ ಇಲ್ಲ. ಫುಲ್ ಯಜ್ಞ ಈ ಫುಡ್ಡಿಂದ ಸಾರ್ವಜನಿಕ ಮಕ್ಕಳು ಮರಿಗಳು ಏನು ಸಾರ್ವಜನಿಕರು ಆರೋಗ್ಯ ಮಾಡ್ತಾರೆ. ಅವರು ಪ್ರವೀಣ್ ಅವ್ರಿಗೂ ಹೇಳಿದ್ರು, ಮಂತ್ಲಿ ಹಳೆ ಸಂಬಳ ಏನಿತ್ತು ಹತ್ರ ಕುಟ್ಕೊಂಡು ಮಾಡ್ತೀವಿ, ಎಬ್ಬೆಟ್ ಕೊಡ್ಸಲ್ಲ ಅಂತ ಹೇಳಿದ್ದಾರೆ ನಮ್ಮ ಎದುರುಗಡೆ ಮೀಟಿಂಗ್ ಅಲ್ಲಿ. ಅಷ್ಟು ಜನ ಮುಂದೆ ಚರ್ಚೆ ಆಗೈತೆ. ಯಾವ್ದು ಬೆಳಗಿಂದ ಸಂಜೆ ತನಕ ಮೀಟಿಂಗ್ ಚರ್ಚೆ ಆಗಿರೋದು. ಸೆಂಟ್ರಲ್ ಏನೇನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಎಲ್ಲರೂ ಸುಮ್ಮನೆ ತಲೆ ಕೊಡೋದು. ಯಾವ ಪಂಚಾಯತಿ ಬಾಡಿಯವರು ನೀವಿದ್ದೀರಿ. ಆನ್ ಡ್ಯೂಟಿಯಲ್ಲಿ ಪಂಚಿಂಗ್ ಮಾಡೋಗಿರೋದು, ಅಟೆಂಡೆನ್ಸ್ ರಜಾ ತಗೊಂಡಿರೋದು ಒಂದೇ ತಪ್ಪು. ಎರಡನೇದು ಆನ್ ಡ್ಯೂಟಿ ಪಂಚಿಂಗ್ ಮಾಡೋಗಿರೋದು ಎರಡನೇ ತಪ್ಪು. ಮೂರನೇದು ನೀವು ಫೋನ್ ಮಾಡೋದು ರೆಸ್ಪಾನ್ಸ್ ಮಾಡ್ತಾ ಇರೋದು ನಾಲ್ಕನೇ ತಪ್ಪು. ಈಗ ನೀವು ಬಾಡಿಯವರು ಏನ್ ತೀರ್ಮಾನ? ಇದಕ್ಕೊಂದು ನಾನು ಹೇಳ, ಇದೇ ಇವ್ರದೇ ಒಂದು ಮೀಟಿಂಗ್ ಕೂಡ ಮಾಡಿದ್ ನಾವು. ಮಧ್ಯಾಹ್ನ ಊಟ ಆದವ್ರಿಗೆ ಇವ್ರದೇ ಮೀಟಿಂಗ್. ಹೌದಾ? ಏನಂದ್ರೆ ಏನಂದ್ವಿ, ಯಾವ ಕಾರಣಕ್ಕೂ ಅವ್ರಿಗೆ ತಂದು ಕೊಡಕ್ ಬೇಡ, ಪೆಂಡಿಂಗ್ ನಿಲ್ಸಿ ಅಂತ ಹೇಳಿದ್ವಿ. ಅಧ್ಯಕ್ಷರು ಅದನ್ನ ತಲೆ ತಗೊಂಡಿಲ್ಲ, ಪಿಡಿಒ ತಗೊಂಡಿಲ್ಲ. ಈಗ ತಂದು ಕೊಡ್ತಾ ಇದಾರೆ. ಯಾವಾಗ ಮತ್ತೆ ಡ್ಯೂಟಿಯಲ್ಲಿ ಇದ್ದಾಗ. ಈಗ ರಜಾ ಆದ್ಮೇಲೆ ತಂದು ಕೊಡ್ತಾವ್ರಂದ್ರೆ ನಾವು ಈ 4 ಜನ ಏನ್ ಡಿಸಿಷನ್ ತಗೊಳ್ಳೋದು ಹೇಳಿ? ನಮ್ಮ ಮೇಲಧಿಕಾರಿಗಳು ಇವರೇ ತಪ್ಪು ಮಾಡ್ತಾ ಇದ್ದಾರೆ ಅಂದ್ರೆ ನಾವೇನ್ ಡಿಸಿಷನ್ ತಗೊಳ್ಳೋದಿಲ್ಲ. ಎಷ್ಟು ಹಗರಣಗಳು ನಡೀತಿದೆ ಅಂತ ನಿಮಗೆ ಗೊತ್ತಿರಲಿಲ್ಲ ಸರ್? ಅಲ್ಲ, ಈಗ ಸಾಕ್ಷಿ ಸಮೇತ ಅವ್ರು ತೋರಿಸ್ತಾ ಇದಾರೆ. ಇಷ್ಟು ದಿನ ನಿಮಗೆ ಗೊತ್ತಿರಲಿಲ್ಲ? ಇದು ಹಳೆ ವಿಚಾರಗಳು, ಹೊಸ ವಿಚಾರ. ನೀವು ಇದ್ದಾಗಲೇ ತೋರಿಸ್ತಾ ಇದ್ದಾರೆ ಸರ್ ಅವರು. ನೀವು ಇದ್ದಾಗಲೇ ಎಲ್ಲ ಹಗರಣಗಳನ್ನ ತೋರಿಸ್ತಾ ಇದ್ದಾರೆ. ಅಟೆಂಡೆನ್ಸ್ ಕಳುವಾಗ್ಲಿ, ತಮ್ಮಾಗ್ಲಿ. ಈಗ ಇಲ್ಲ, ನಿಮ್ಮ ಸಿಬ್ಬಂದಿಗಳೇ ಹೇಳಿದ್ರು ಅಟೆಂಡೆನ್ಸ್ ಕಳುವಾಗಿದೆ ಅಂತ. 3 ಕಡೆ ಹುಡುಕ್ತೀವಿ, ಸುಮಾರು ಕಟ್ಟಿಟ್ಟಿದ್ದೀವಿ. ಯಾವ ಫೈಲು ಸಾಮಾನ್ಯ ಕಳೆಯಲ್ಲ.
ಇನ್ನು ಬಹುಮುಖ್ಯವಾಗಿ ನೀರುಗುಂಟೆ ಹಾಗೂ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸಲು ಹೆಚ್ಚಿನ ಸಿಬ್ಬಂದಿಗಳನ್ನು ತೆಗೆದುಕೊಂಡು ಅವರಿಗೆ ಸರಿಯಾದ ವೇತನ ನೀಡದೆ ತಾರತಮ್ಯ ಮಾಡೋದು, ಸರ್ಕಾರಿ ಜಾಗವನ್ನ ಖಾಸಗಿಯವರಿಗೆ ಮಾರಾಟ ಮಾಡಿರೋದು, ಖಾಸಗಿ ಲೇಔಟ್ಗಳಲ್ಲಿ ಸಾರ್ವಜನಿಕರ ಉಪಯೋಗಕ್ಕೆ ಪಡಿಬೇಕಾದ ಖಾಲಿ ನಿವೇಶನ ಪಡೆಯದೇ ಇರೋದು, ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ಸ್ಥಳೀಯರಿಗೆ ಉದ್ಯೋಗ ನೀಡದೇ ಇರೋದು, ಹಲವು ಅಕ್ರಮಗಳನ್ನು ವಿರೋಧಿಸಿ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಸಾರಥ್ಯದ ಶಿವಮೊಗ್ಗ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಹೆಬ್ಬಾರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಸಾರಥ್ಯದಲ್ಲಿ ಸಿಂಗನಮನೆ ಗ್ರಾಮ ಪಂಚಾಯತಿಯಲ್ಲಿ ಹಲವು ಅಕ್ರಮಗಳು ನಡೆದಿದ್ದು, ಖಾಸಗಿಯವರಿಗೆ ಸರ್ಕಾರಿ ಜಾಗವನ್ನು ಅಂಗನಡಿ ಜಾಗವನ್ನು ಮಾರಾಟ ಮಾಡಿಕೊಂಡಿರೋದು, ಅದು ಖಾಸಗಿ ಲೇಔಟ್ಗಳಲ್ಲಿ ಸರ್ಕಾರಿ ಜಾಗಕ್ಕೆ ಖಾಲಿ ನಿವೇಶನಗಳನ್ನು ಪಡೆಯುವಂಥದ್ರಲ್ಲಿ ಹಲವಾರು ಹಗರಣಗಳನ್ನು ವಿರೋಧಿಸಿ ಅಂಗನವಾಡಿ ಸ್ವಚ್ಛತೆಯಿಂದ ಹಿಡಿದು ಗ್ರಾಮ ಪಂಚಾಯತಿಯಲ್ಲಿ ಹೆಚ್ಚಿನ ಸಿಬ್ಬಂದಿ ನಿಯೋಜನೆ ಮಾಡಿರೋದು, ಜೊತೆಗೆ ನೀರುಗಂಟಿ ಮತ್ತು ಹೆಚ್ಚಿನ ಸಿಬ್ಬಂದಿಗಳ ವೇತನ ಮತ್ತು ಹಾಜರಾತಿಗಳಲ್ಲಿ ವ್ಯತ್ಯಾಸ ಮಾಡಿರತಕ್ಕಂಥದ್ದು, ಮತ್ತು ಸ್ವಚ್ಛತೆ ಇಲ್ಲದಿರತಕ್ಕಂಥದ್ದು, ಸಂತ ಮೈದಾನವನ್ನು ಸ್ವಚ್ಛತೆ ಇಲ್ಲದಿರತಕ್ಕಂಥದ್ದು, ಸಿಂಗನಮನೆ ಕೆರೆ ಒತ್ತುವರಿ ಮಾಡಿ ಹಲವು ಜನಗಳು ಅಕ್ರಮವಾಗಿ ಮನೆ ನಿರ್ಮಾಣ ಮಾಡಿದ್ರೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಳ್ಳದೇ ಕಂಡರೂ ಕಾಣದೇ ಇರೋ ರೀತಿಯಲ್ಲಿ ಗೊತ್ತಿರತಕ್ಕಂಥ ಅಧಿಕಾರಿಗಳ ವಿರುದ್ಧವಾಗಿ ಸತತವಾಗಿ ಕಳೆದ 1 ವರ್ಷದಿಂದ ನಿರಂತರವಾಗಿ ಮಾಹಿತಿ ಹಕ್ಕಿನಲ್ಲಾಗಿರ್ಬೋದು ಅಥವಾ ಮನವಿ ನೀಡೋದ್ರಿಂದ ಆಗಿರ್ಬೋದು ಮಾಡ್ಕೊಂಡು ಬಂದ್ರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯಲ್ಲಿ ಸ್ಪಂದಿಸದೇ ಇದ್ದ ವಿಚಾರದಲ್ಲಿ ಇವತ್ತಿನ ದಿನ ಅನಿರ್ದಿಷ್ಟಾವಧಿಯಾಗಿ ಇವತ್ತು ಹೋರಾಟವನ್ನು ಮಾಡಿಕೊಂಡು ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸರ್ಕಾರಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡುವವರೆಗೂ ಕೂಡ ನಿರಂತರವಾಗಿ ಹೋರಾಟ ಮಾಡಲು ಇವತ್ತು ಕೂತಿದ್ವಿ. ಅದರಂತೆ ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಇವತ್ತಿನ ದಿನ ಬಂದು ಮೂಲ ಆರೋಪಗಳನ್ನು ನಾವೇನು ಮಾಡಿದ್ವಿ ಅದು ಎಲ್ಲ ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡಿ ಮುಂದಿನ 30 ದಿನದೊಳಗಡೆ ಆಗಿರತಕ್ಕಂಥ ಅಕ್ರಮ ಆರೋಪಗಳನ್ನು ಸರಿಪಡಿಸಾಗಿ ಹೇಳಿಕೆ ನೀಡಿರ್ತಾರೆ. ಈ 30 ದಿನದೊಳಗಡೆ ಅವರೇನಾದರೂ ಆ ಆರೋಪಗಳನ್ನು ಸರಿಪಡಿಸ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಣದಿಂದ ಭದ್ರಾವತಿ ತಾಲೂಕು ಪಂಚಾಯಿತಿ ಮುಂಭಾಗವಾಗಿ ಅನಿರ್ದಿಷ್ಟಾವಧಿ ಹಗಲು ರಾತ್ರಿ ಧರಣಿ ಕೊಡ್ತೀವಿ ಅಂತೇಳಿ ಈ ಮಾಧ್ಯಮದ ಮುಖಾಂತರ ಹೇಳ್ಕೊಡ್ತೀವಿ. ಸಿಂಗನಮನೆ ಗ್ರಾಮ ಪಂಚಾಯಿತಿ ಮುಂಭಾಗ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಬಂದು ಸರ್ಕಾರಿ ದಾಖಲೆ ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಅಂತ ತಿಳಿಸಿದರು. ವರದಿ ರಮೇಶ್, ಶಿವಮೊಗ್ಗ. ಅದನ್ನ ನಾವೇನ್ ಮಾಡಿದ್ವಿ, ಈಗ ಒಬ್ಬರಿಗೆ ಒಂದು ಸಾವಿರ ಕೊಡೋದು ಬೇಡ, ದಾನ ಇಲ್ಲ ಸರ್. ಒಬ್ರು ಅವಳು ಹಾಸ್ಪಿಟಲ್ ಹೋಗಿದ್ದಾಳೆ, 21 ಕೂಡ ಲೆಟರ್ ಕೊಟ್ಟಿದ್ದೀವಿ. ಯಾವ ಹೋರಾಟಕ್ಕೆ 26ಕ್ಕೆ ನಾವು ಹೋರಾಟ ಕೊಟ್ಟಿದ್ದೀವಿ. ಅದಾದ್ಮೇಲೆ ನಿನ್ನೆನೂ ಅಧಿಕಾರಿಗಳು ಬಂದಾಗ ಪಂಚಾಯತಿ ಸಿಬ್ಬಂದಿಗಳು ಕೂಡ ಈ ಜಾಗದಲ್ಲಿ ಇರಬೇಕು, ಸಹಕರಿಸಿ ಅಂತ ಕೊಟ್ಟಿದ್ದೀವಿ. ಆಪರೇಷನ್ ಅಂತ ಹೋಗಿದೆ. ಈಗ ಆರೋಪ ಮಾಡಿದಾಗ ನೀವು ತಗೊಳ ತೀರ್ಮಾನ ಅವ್ರು ಒಪ್ಕೊಂಡ್ರೆ ನಾಳೆ ದಿನ ಅವ್ರು ಈ ಪಂಚಾಯತಿ ಕೂತ್ಕೊಂಡು ಎಲ್ಲರೂ ಗೊತ್ತಿರೋ ವಿಚಾರ ಇಲ್ಲ. ನಮಗೆ ಕರೆಂಟ್ ಕೊಟ್ಟಾಯ್ತು, ನೀರು ಕಂದಾಯನೂ ಕಟ್ಟಿದಾವೇನಾ? ಕಟ್ಟಿಲ್ವಾ? ಅದೊಂದು ಕಟ್ಟಿಸ್ಕೊಂಡಿದ್ದು ಮುಗ್ದೆ ಹೋಗಿದೆ. ಈಗ ನೀರಿನ ಕನೆಕ್ಷನ್ ಕೊಡ್ಕೊಂಡು ನೀರಿನ ಕಟ್ಟಲೇಬೇಕು. ಆರೋಪ ಮಾಡಿದ್ಕೆ ಮೂಲಭೂತ ಸೌಕರ್ಯ ಕೊಡ್ಲೇಬೇಕು ಅಂತ ಮೂಲಭೂತ ಸೌಕರ್ಯ ಮನೆ ಕಟ್ಬಿಟ್ಟಿದ್ದಾರೆ, ನೀನು ಕೊಡಲ್ಲ ಅದಕ್ಕೆ ಕೊಡ್ಲೇಬೇಕು. ಅದೇ ಮತ್ತೆ ಹೇಳಿದ್ರೆ ತಡ್ರಿ ಒಂದು ನಿಮಿಷ ತಡ್ರಿ. ಯಾವ ಘಟ್ಟದ ಬಂದಿದೆ ಸಿಂಗನ ಮನೆ ಬಂದು ಕೊಟ್ಟ, ಆಮೇಲೆ ನಾನು ಇದ್ದೆ ಸರ್, ಎಲ್ಲ ಕೇಳಿದ್ರಲ್ಲ ಅದ್ರ ದಾನ ಮುಂದೆ ಐತನ ಫಸ್ಟ್ ಕೊಟ್ಟು ಬಂದಿದ್ದು ಜೆರಾಕ್ಸ್ ಮತ್ತೆ
ಕೈ ಮುಗಿದು ಒಂದಿನ ಸುಮ್ಮನೆ ಅಲ್ಲ ಕಾಯಿ ಕೇಳಿದ್ನ ಹೇಳೋದೆಲ್ಲ ಮಾಡ್ಕೊಡ್ತಾರೆ ಸರ್ ನೀವು 5 ನಿಮಿಷ ಸುಮ್ಮನಿದ್ರೆ ಅವ್ರವ್ರ ಅಷ್ಟಂತಾರೆ. ಈಗ ಮತ್ತೆ ಅವರು ತಗೊಳ್ಳಿ. ಸೇರಿಸ್ಕೊಂಡಿದ್ದು ಸರ್ ನನಗೆ ಬಾಪೂಜಿ ಸೇವಾ ಕೇಂದ್ರ ಅಂತ ಒಂದು ಪೋಸ್ಟ್ ಖಾಲಿ ಇತ್ತು, ಅದಕ್ಕೆ ಅಂತ ನನ್ನ ತಗೊಂಡು ಅದೇನ್ ಕಳೆದೋಗುತ್ತೆ ದೊಡ್ಡ ಅಫೆನ್ಸ್ ಕಳೆದೋಗಿದೆ ಅನ್ನೋದೇ ಅಫೆನ್ಸ್. ಸರ್ 2-3 ತಿಂಗಳಿಂದ ಸಿಗ್ತಾ ಇಲ್ಲ ಸರ್. ಹೇಗೆ ಬೇಕು ಅಂತಾನೆ ಮಾಡಿದ ಸರ್ ಇದು ಬೇಕು ಅಂತಾನೆ ಹಿಡಿದು 3 ತಿಂಗಳಾಗಿದೆ, ಸಿಕ್ಕಿಲ್ಲ ಇನ್ನು. ಅವಾಗ ಆಗ್ತಾ ಇತ್ತು, ಗಲಾಟೆ ಆದಾಗಿಂದ ಯಾರು ಆಗ್ತಾ ಇಲ್ಲ, ಹಂಗಾಗಿ ಅವಾಗ ವಿಚಾರವಾಗಿ ಅವ್ರನ್ನ ತಿಳಿಸ್ಕೊಂಡು ಅವ್ರ ಗಮನಕ್ಕೆ ತಗೊಂಡು ವಿಶ್ವಾಸ ತಗೊಂಡು ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡ್ಬೇಕು. ಆ 21 ಜನ ಒಪ್ಪಿಗೆ ಪಡೆದ್ರೆ ಆ 21 ಜನ ಜೊತೆಗೆ ಅಧಿಕಾರಿ ವರ್ಗದವ್ರನ್ನು ಸಹ ಸೇರಿಸಿ, ನೀರ್ಗಟ್ಟಿ ಆಗಿರ್ಬೋದು, ಪಿವನ್ ಆಗಿರ್ಬೋದು, ಪ್ರತಿಯೊಬ್ಬರು ಆ ಅಧ್ಯಕ್ಷಗಿರಿಯಲ್ಲಿ ಯಾರು ಇರ್ತೀವಿ, ಪಂಚಾಯತಿಲಿ ಆಗುವವುಗಳನ್ನ ಏನಾಗ್ತಾ ಇದೆ, ನಿಮ್ಮ ಬಾಡಿಲಿ ನೀವು ಅಧ್ಯಕ್ಷ ಆಗಿದ್ದಾಗ ನನ್ನ ಕಡೆಯಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು. ಸರ್ಕಾರದಿಂದ ಬಂದಿರೋ ಅನುದಾನವನ್ನ ಸಮರ್ಪಕವಾಗಿ ಆಯಾ ಗ್ರಾಮಗಳಿಗೆ ಎಷ್ಟೆಷ್ಟು ಕೊಡ್ಬೇಕು, ಏನು ಅದರಲ್ಲೂ ಅವಶ್ಯಕತೆ ಯಾವ್ದು ಹೆಚ್ಚಿಗೆ ಇರುತ್ತೆ ಆ ಕೆಲಸಗಳಿಗೆ ಒತ್ತು ಕೊಡಬೇಕಾಗಿರೋದು ನಿಮ್ಮ ಬಾಡಿ ಕೆಲಸ. ನಿಮ್ಮ ಬಾಡಿ ಕೆಲಸದ ಜೊತೆಗೆ ನಿಮ್ದು ಒತ್ತಡ ಇರುತ್ತೆ. ಅದು ನಾವು ಸಾರ್ವಜನಿಕರು ಆರೋಪ ಮಾಡಕ್ ಬಂದಾಗ ನನಗೆ ಗೊತ್ತಿಲ್ಲ, ಕಚೇರಿ ಸಿಬ್ಬಂದಿ ತಪ್ಪು ಮಾಡೋದಂತ ನೀವು ಹೇಳಕ್ಕೆ ಇಲ್ಲ. ಯಾಕೆಂದ್ರೆ ನಾವ್ಯಾರು ದಿನ ಬಂದು ಕಚೇರಿ ಸಿಬ್ಬಂದಿ ಕಚೇರಿ ಒಳಗಡೆ ಬರೋದಲ್ಲ. ನಮ್ದೇನ ಕೆಲಸ ಕಾರ್ಯಗಳಿಗೆ ಅರ್ಜಿ ಕೊಡ್ತೀವಿ, ನಮ್ದು ನೀವು ಮಾಡ್ಕೊಟ್ರೆ ಮಾಡಿಸ್ಕೊಂಡು ಹೋಗ್ತೀವಿ, ಇಲ್ಲಾಂದ್ರೆ ಪೆಂಡಿಂಗ್ ಇರುತ್ತೆ. ಮಾಡ್ಬಿಡು. ಅವರೆಲ್ಲ ಹೊರಗೆ ಹೋಗ್ಬಿಟ್ಟಿದ್ದಾರೆ. ಇಲ್ಲ ನಾನು ದೇವರನ್ನ ಏನಾಗಲ್ಲ, ನಾನು ಒಂದು 5 ನಿಮಿಷ ಬಂದೆ.